ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತಿನ ನನ್ನ ಬ್ಲಾಗಲ್ಲಿ ಪುದೀನ ರೈಸ್ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪುದೀನ ರೈಸ್ ಬಂತಂದರೆ ನಿಮಗೆ ಹೋಟ್ಲಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿ ಟೇಸ್ಟ್ ಸೂಪರಾಗಿರುತ್ತೆ. ನಾನು ಮಾಡಿದ್ದೀನಿ ಅಂತಲ್ಲ, ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಗೊತ್ತಾಗುತ್ತೆ. ಸೊ ಹೋಟ್ಲಲ್ಲೂ ಕೂಡ ಇಷ್ಟು ಆರೋಗ್ಯವಾಗಿ ಇಷ್ಟು ರುಚಿಯಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಪುದೀನ ಪಲಾವ್ ಮಾಡೋಕ್ಕೆ ಜಾಸ್ತಿ ಪುದೀನ ಬೇಕಾಗುತ್ತೆ. ಅಂದರೆ ನಾನು ಇಲ್ಲಿ 1/4 ಕಟ್ಟಷ್ಟು ಪುದೀನನ ತೊಗೊಂಡಿದ್ದೀನಿ. ಸೊ ಪುದೀನ ತೊಳೆಯೋಕೆ ಹಾಕ್ಬಿಟ್ಟು ಮಸಾಲ ರುಬ್ಕೊತಾ ಇದ್ದೀನಿ. ಮಸಾಲ ರುಬ್ಬಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದಾದಮೇಲೆ 1 ಇಂಚು ಶುಂಠಿ, 1 ಇಂಚು ಶುಂಠಿ ಆದಮೇಲೆ 6 ಇಂದ 8 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಅಂದರೆ ಎಕ್ಸಾಕ್ಟಾಗಿ ಇಲ್ಲಿ ನಾನು 8 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ. ಒಂದು 8 ರಿಂದ 10 ಕಾಳು ಇರ್ಬೋದು ಅದು ಮೆಣಸು. ಅದಾದಮೇಲೆ ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಬೇಕು. ಕೊತ್ತಂಬರಿ ಪ್ರಮಾಣ ಕಮ್ಮಿ ಇರಲಿ. ಪುದೀನ 1/4 ಕಟ್ ಪುದೀನನ ಚೆನ್ನಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ರುಬ್ಬಕ್ಕೆ ಇಷ್ಟೇ, ಬೇರೆ ಏನು ಮಸಾಲೆ ಹಾಕ್ತಾಯಿಲ್ಲ. ಇದರಲ್ಲಿ ಜಾಸ್ತಿ ಮಸಾಲೆ ಕೂಡ ಇಲ್ಲ. ಮಸಾಲೆ ಇಲ್ಲದೇ ಇರೋ ಟೇಸ್ಟಿಯಾಗಿ ಪುದೀನ ರೈಸು ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಬೇಕು. ಮಾರ್ನಿಂಗ್ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಬದಲು ಈ ರೀತಿ ಹೊಸದಾಗಿ ಮಾಡ್ಕೊಂಡು ಹೋಗ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಪುದೀನ ರೈಸ್ ಎಲ್ಲರೂ ಮಾಡ್ತಾರೆ, ಈ ರೀತಿ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಈಗ ಮಸಾಲೆ ರುಬ್ಕೊಂಡಾಗಿದೆ. ಇದಾದಮೇಲೆ ಕುಕ್ಕರ್ಗೆ ನಾನು ಸ್ವಲ್ಪ ತುಪ್ಪ, ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪನಾದರೂ ಹಾಕ್ಕೊಬೋದು, ಇಲ್ಲ ಎಣ್ಣೆ ಆದರೂ ಹಾಕ್ಕೊಬೋದು. ನಾನು ಎರಡೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಅದಾದಮೇಲೆ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ ಸ್ವಲ್ಪ ಕಾದಿದೆ ಅಂದಮೇಲೆ 1 ಚಕ್ಕೆ, ಅಂದರೆ 1 ಇಂಚಷ್ಟು ಚಕ್ಕೆ, 4 ಲವಂಗ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 4 ರಿಂದ 5 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ 3 ರಿಂದ 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಹುರ್ಕೊಬೇಕು. ಇಲ್ಲಿ ಈರುಳ್ಳಿ ಚೆನ್ನಾಗಿ ಹಾಕಬೇಕು, ಯಾಕಂದರೆ ಇಲ್ಲಿ ಯಾವುದೇ ರೀತಿ ತರಕಾರಿ ಆಗದೇ ಇರೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು 2 ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ, ಅಂದರೆ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಈ ನಾಟಿ ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಅದು ಸಾಫ್ಟ್ ಆಗೋವರೆಗೂ ಹುರ್ಕೊಬೇಕು. ಇದ್ರ ಜೊತೆಗೇ ಸ್ವಲ್ಪ ಬಟಾಣಿ ಹಾಕ್ಕೊಬೇಕು, ಯಾಕಂದರೆ ಪುದೀನ ರೈಸ್ ಆಗಿರೋದ್ರಿಂದ ಸ್ವಲ್ಪ ಬಟಾಣಿ ಹಾಕಿದ್ರೆ ಇದಕ್ಕೆ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಒಣಗಿದ ಬಟಾಣಿನ ರಾತ್ರಿ ನೆನೆಸಿ ಹಾಕ್ಕೊತಾ ಇದ್ದೀನಿ. ನೀವು ಹಸಿ ಬಟಾಣಿ ತೊಗೊಂಡು ಕೂಡ ಹಾಕ್ಕೊಬೋದು. ಅದನ್ನು ನೀಟಾಗಿ ಟೊಮೊಟೊ ಸಾಫ್ಟ್ ಆಗಿದೆ ಅಂತ ಗೊತ್ತಾದಮೇಲೆ ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಹುರ್ಕೊಬೇಕಾಗುತ್ತೆ. ಯಾವ ರೀತಿ ಅಂದರೆ ಒಂದು ಸ್ವಲ್ಪನೂ ನೀರಿರಬಾರ್ದು, ಬರೀ ಮಸಾಲೆ ಮಾತ್ರ ಅಲ್ಲಿ ಉಳ್ಕೊಬೇಕು. ಆ ಮಸಾಲೆಯಲ್ಲಿ ಎಣ್ಣೆ ತೇಲ್ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೊಬೇಕು. ಆವಾಗ ಆ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯ್ದು ಹಸಿ ವಾಸನೆ ಅಥವಾ ಹಸಿ ಮಸಾಲೆದೆಲ್ಲ ಏನಾಗುತ್ತೆ ಹೋಗ್ಬಿಟ್ಟು ಮಸಾಲೆ ನೀಟಾಗಿ ಕುದಿಯುತ್ತೆ. ಯಾವಾಗ ಮಸಾಲೆ ನೀಟಾಗಿ ಕುದಿಯುತ್ತೋ ಆವಾಗ ಪಲಾವ್ ಆಗ್ಬೋದು, ರೈಸ್ ಬಾತ್ ಆಗ್ಬೋದು, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ನಾವು 2 ನಿಮಿಷ ಕುದಿಸ್ಬಿಟ್ಟು ಅದು ನೀಟಾಗಿ ಕುದ್ದಿಲ್ಲ ಅಂದರೆ ಏನಾಗುತ್ತೆ, ಟೇಸ್ಟು ನೀಟಾಗಿ ಬರಲ್ಲ. ನೋಡಿ, ಈಗ ನೀರಿನ ಅಂಶ ಎಲ್ಲ ಹೊರಟೋಗಿದೆ, ಅಲ್ಲಿ ಬರೀ ಮಸಾಲೆ ಮಾತ್ರ ಉಳ್ಕೊಂಡಿದೆ. ಈ ರೀತಿ ಆಗಬೇಕು. ಈ ರೀತಿ ಆದಮೇಲೆ ನಾವೀಗ ಇದಕ್ಕೆ ಅಕ್ಕಿ ಹಾಕಬೇಕಾಗುತ್ತೆ. ಈಗ ನಾವೆಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅಷ್ಟನ್ನ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ಅಕ್ಕಿ ಹಾಕಿದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಬೇಕಾಗುತ್ತೆ. ಅಕ್ಕಿನ ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಆ ಮಸಾಲೆಯಲ್ಲಿ ಬಿಡಬೇಕಾಗತ್ತೆ. ಯಾಕಂದರೆ ಆ ಮಸಾಲೆ ಎಲ್ಲ ಸ್ವಲ್ಪ ಹಿಡ್ಕೊಳ್ಳಿ ಅಕ್ಕಿಗೆ ಅಂತ ಅಷ್ಟೇ. ಅಕ್ಕಿ ಕೂಡ 5 ನಿಮಿಷ ಹಾಕಿ ಉರಿಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಉರಿಯಲ್ಲ, ಡೈರೆಕ್ಟಾಗಿ ನೀರು ಹಾಕ್ತಾರೆ. 1 ನಿಮಿಷ ಹುರಿದಾದ್ಮೇಲೆ ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಮೊದಲೇ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕಲ್ಲ. ಈಗ 1 ಕುದಿ ಬರಬೇಕು. 1 ಕುದಿ ಬಂದಾದಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 2 ವಿಷಲ್ ಆಗಿಬಿಟ್ರೆ ಸೂಪರಾಗಿರೋ ಪುದೀನ ರೈಸ್ ಬಾತು ರೆಡಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಎಲ್ಲರೂ ಫಿದಾನೇ ಆಗಿಬಿಟ್ಟಿದ್ದಾರೆ ಈ ರೈಸ್ ಬಾತ್ಗೆ. ತುಂಬಾ ಸಿಂಪಲ್ಲು, ತುಂಬಾ ಹೆವಿ ಅನ್ನೋ ಮಸಾಲೆ ಯಾವುದೂ ಇಲ್ಲ. ತುಂಬಾ ಲೈಟಾಗಿ ಮಸಾಲೆ ಯೂಸ್ ಮಾಡಿರೋಂಥ ಪುದೀನ ರೈಸ್ ಬಾತ್ ಇದು. ಲೈಕ್ ಬಿರಿಯಾನಿ ಥರ ಇತ್ತು. ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೆಳಿಗ್ಗೆ ತಿಂಡಿ ಮಾಡಬೇಕು ಅಂದಾಗ ಇದು ಮಾಡಿಬಿಟ್ರೆ ಫಟಾಫಟ್ ಅಂತ ಆಗೋಗ್ಬಿಡುತ್ತೆ, ತರಕಾರಿ ಹೆಚ್ಕೊಳ್ಳೋ ಹಾಗಿಲ್ಲ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡಿದ್ದೆ. ಯಾರಿಗೂ ಮೊಸರು ಬಜ್ಜಿ ಬೇಕೇ ಆಗಿರಲಿಲ್ಲ, ಯಾಕಂದರೆ ಮೊಸರು ಮಿಕ್ಸ್ ಮಾಡ್ಕೊಂಡಾಗ ಅದ್ರ ಒರಿಜಿನಲ್ ಟೇಸ್ಟು ಒಟ್ಟೋಗ್ತಾ ಇತ್ತು ಅಂದ್ಬಿಟ್ಟು. ಸೊ ಮೊಸರು ಬಜ್ಜಿ ಇಲ್ಲದೇ
ಆರಾಮಾಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ, ನೀವೇ ಕೂಡ ಫಿದಾಗೋಗ್ತೀರಾ ಈ ಟೇಸ್ಟ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.